ಕಾರು ಡಿಕ್ಕಿಯಾಗಿ ಗಂಭೀರ ಸ್ಥಿತಿಯಲ್ಲಿದ್ದ ಉಡುಪಿ ಎಂಜಿಎಂ ಕಾಲೇಜು ವಿದ್ಯಾರ್ಥಿನಿ ಅಶ್ಮಿತಾ ಇಂದು ಮೃತಪಟ್ಟಿದ್ದು, ಅವರ ಇಚ್ಛೆಯಂತೆ ನೇತ್ರದಾನ ಮಾಡುವ ಮೂಲಕ ಸಾವಿನಲ್ಲೂ ಸಾರ್ಥಕತೆಯನ್ನ ಮೆರೆದಿದ್ದಾರೆ. ಗರಡಿ ರಸ್ತೆಯ ನಿವಾಸಿಯಾಗಿದ್ದ ಅಶ್ಮಿತಾ ಎಂಜಿಎಂ ಕಾಲೇಜಿನ ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗದ ವಿದ್ಯಾರ್ಥಿನಿಯಾಗಿದ್ದರು. ಎಂದಿನಂತೆ ಕಾಲೇಜನ್ನು ಮುಗಿಸಿ ಸಂಜೆ ಕಿನ್ನಿಮುಲ್ಕಿ ಕಾವೇರಿ ಫೋರ್ಡ್ ಎದುರು ರಸ್ತೆಯ ಡಿವೈಡರ್ ಮೇಲೆ ರಸ್ತೆ ದಾಟಲು ನಿಂತಿದ್ದ ಸಮಯ ಉಡುಪಿಯ ಕಡಿಯಾಳಿ ಭಾಗದಲ್ಲಿದ್ದ ಐಷಾರಾಮಿ ಹೋಟೆಲಿಗೆ ಸೇರಲಿರುವ ದೆಹಲಿ ನೋಂದಣಿ ಕಾರೊಂದು ಚಲಾಯಿಸಿಕೊಂಡು ಬಂದ ಕೊರಂಗ್ರಪಾಡಿ ನಿವಾಸಿ ಪರೀಕ್ಷಿತ್ ಶೆಟ್ಟಿ ಎಂಬಾತ ಅತಿ ವೇಗದಲ್ಲಿ ಚಲಾಯಿಸಿ ಡಿವೈಡರ್ ಮೇಲೆ ನಿಂತಿದ್ದ ಅಶ್ಮಿತಾಳಿಗೆ ಡಿಕ್ಕಿ ಹೊಡೆದಿದ್ದಾನೆ. ಪರಿಣಾಮ ಗಂಭೀರ ಗಾಯಗೊಂಡು ಜೀವನ್ಮರಣ ಸ್ಥಿತಿಯಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದ ಅವರನ್ನ ಚಿಕಿತ್ಸೆಗೆ ಸ್ಪಂದಿಸದೆ ಕೊನೆಯುಸಿರು ಎಳೆದಿದ್ದಾರೆ. ಮಗಳು ಮೊದಲು ದೇಹದ ಅಂಗಾಂಗ ದಾನ ಮಾಡಬೇಕು ಎಂದು ಆಸೆಯನ್ನು ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಮಗಳ ಇಚ್ಛೆಯಂತೆ ದೇಹದ ಅಂಗಾಂಗ ದಾನಕ್ಕೆ ಪೋಷಕರು ವೈದ್ಯರಲ್ಲಿ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದು, ಅದರಂತೆ ಅಶ್ಮಿತಾ ಅವರ ಕಣ್ಣುಗಳನ್ನು ದಾನ ಮಾಡಲಾಗಿದೆ. ಇನ್ನು ದೈಜಿ ವರ್ಲ್ಡ್ ವಾಹಿನಿಯೊಂದಿಗೆ ನೋವನ್ನು ವ್ಯಕ್ತಪಡಿಸಿದ ಮೃತ ಅಶ್ಮಿತಾ ಅವರ ಚಿಕ್ಕಪ್ಪ ಶಿವರಾಮ್ ಅವರು, ಪ್ರತಿಭಾನ್ವಿತೆಯಾಗಿದ್ದ ಅಶ್ಮಿತಾ ವಕೀಲೆಯಾಗುವ ಕನಸನ್ನ ಹೊಂದಿದ್ಲು. ಆಕೆಯ ಇಚ್ಛೆಯಂತೆ ಕಣ್ಣನ್ನ ದಾನ ಮಾಡಿದ್ದೇವೆ. ಆಕೆಯ ಸಾವಿಗೆ ಕಾರಣನಾದ ಕಾರು ಚಾಲಕನಿಗೆ ಕಠಿಣ ಶಿಕ್ಷೆ ಆಗಬೇಕು ಎಂದು ಆಗ್ರಹಿಸಿದ್ದಾರೆ. ಮನಸ್ಸು ಸಿಕ್ಕಿದೆ. ಮೊದಲೇ ಆಸೆ ಇತ್ತ? ಅವಳಿಗೆ ಆಸೆ ಇತ್ತು, ಇದೊಂದು ಅವಳಿಗೆ ಆಸೆ ಇತ್ತು. ಹೇಳ್ಕೊಂಡಿದ್ರ ನಿಮ್ಮ ಹತ್ರ? ನಮ್ಮ ಹತ್ರ ಇರ್ತಾ ಇದ್ದು ಯಾವಾಗಲೂ. ನಾನು ಹೇಗೆ ಕೊಡೋದು, ಯಾರ ಹತ್ರ ಹೇಳೋದು, ಇದನ್ನು ಎಂತ ಮಾಡೋದು ಅಂತ ಹೇಳ್ತಾ ಇದ್ದೆ. ಇದರ ಬಗ್ಗೆ